ಇಟ್ಕೋ. ಅಲ್ಲ ಕಣಕ್ಕ, ಇಡೀ ಕೀಗೊಂಚ್ಲನ್ನೇ ತನ್ನ ಕೈಗೆ ಬರಂಗೆ ಮಾಡ್ಕೊಂಬಿಟ್ಟವಳಲ್ಲ ಆ ಟೀಚರಮ್ಮ. ಇನ್ನು ಎಂಥ ದೊಡ್ಡ ಮ್ಯಾಗ್ನೆಟ್ ಇರಬೇಕಾ ಅಮ್ಮ? ಏಯ್, ನೀನು ಅವಳನ್ನ ಹೊಗಳ್ತಿದ್ಯಾ ಅಥವಾ ನನಗೆ ಕೋಪ ಬರ್ಸ್ಬೇಕು ಅಂತ ಈ ರೀತಿ ಬೊಗಳ್ತಿದ್ಯಾ? ಅಯ್ಯೋ ಅಕ್ಕ, ನಿಮ್ಗೆ ಹಂಗೆ ಅನ್ನಿಸ್ತೈತಾ? ನಾನು ಸಾಹೇಬ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಚಿಂತೆ ಮಾಡ್ತೀವ್ನಿ. ವಯಸ್ಸಾದ ಮುಖಕ್ಕೆ ನೀನೇನು ತಲೆ ಹೊಡಕ್ ಹೇಳು. ನಾನು ಸುಮ್ಮನೆ ಬಿಡಲ್ಲ. ಇವತ್ತಿನವರೆಗೂ ಈ ಮನೆ ನನ್ನ ಕಂಟ್ರೋಲಲ್ಲೇ ಇತ್ತು, ಇನ್ನು ಮುಂದೇನೂ ಇರತ್ತೆ. ಹೆಂಗಕ್ಕ? ಆ ಕೀಗಳೇ ಹೊಂಟೋಯ್ತಲ್ಲ. ನೀವು ಈ ದಿನ ಮನೆ ನೋಡ್ಕೊಂಡ್ರೂ ಸಾಹೇಬ್ರು ಅದನ್ನೆಲ್ಲ ಮರ್ತು ಬಿಟ್ಟವ್ರಲ್ಲ. ಛೆ, ಹಿರಿ ಸೊಸೆ ಬಂದ ತಕ್ಷಣ ನೀವು ಏನೇನು ಮಾಡಿದಾರೋ ಸಾಹೇಬ್ರಿಗೆ ಏನು ಅನ್ನಿಸ್ತಾನೆ ಇಲ್ಲ. ಎಲ್ಲ ನನ್ನ ಕೈಯಿಂದ ಕಿತ್ಕೊಂಡು ಅವಳಿಗೆ ಕೊಡ್ತಿದ್ದಾರೆ. ಮೊದಲು ಅದನ್ನು ತಡಿಬೇಕು. ಹಾಂ, ಹೌದೌದು, ತಡಿಲೇಬೇಕು. ಇಲ್ಲಾಂದರೆ ರೋಡಿಗೆ ಬರಬೇಕಾಯ್ತದೆ. ನೀವೇ ರೋಡ್ಗೆ ಅಂದ್ಮ್ಯಾಕೆ ನಾನು ಏಯ್, ಕಪಾಳ ಕೊಡ್ಬೇಕಾ ನಾಲ್ಕು? ನನ್ನನ್ನು ಬೀದಿಗೆ ತರೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಈ ಮನೆ ಇವತ್ತಿನವರೆಗೂ ನಂದೆ, ಇನ್ನು ಮುಂದೇನೂ ನಂದೇ ಆಗಿರುತ್ತೆ. ಹೆಂಗಾಯ್ತದಕ್ಕ? ಈಗ ಅದೆಲ್ಲ ನಿಮ್ಮ ಕೈನಾಗ ಇಲ್ವಲ್ಲ. ಛೇ, ನಿಮ್ಮನ್ನು ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಕರಳೆಲ್ಲ ಕಿವುಚ್ದಂಗೆ ಆಯ್ತೈತೆ. ಹುಷಾರು ಕಣೆ, ಆಮೇಲೆ ಹೋಗ್ಬಿಟ್ಯಾ? ಆ ಟೀಚರ್ನ ಹೇಗೆ ಗೋಳು ಹಿಕ್ಕೋತೀನಿ ಅಂತ ನೋಡೋದಕ್ಕಾದ್ರೂ ಒಂದು ಸ್ವಲ್ಪ ದಿನ ಉಳಿದಿರು. ಅಂದರೆ ಅವಳಿಗೆ ನೀವು ಏನೇ ಮಾಡ್ಬೇಕಂದ್ರೂ ಅಧಿಕಾರ ಇರಬೇಕಲ್ಲ ಅಕ್ಕ. ಈಗ ಎಲ್ಲೈತೆ ನಿಮ್ಮ ಕೈಲ ಅಧಿಕಾರ? ಲೇ ಪೆದ್ದಿ, ಅಧಿಕಾರ ಇಲ್ಲದೆ ಹೋದರೂ ಅಧಿಕಾರ ಇರೋರನ್ನ ಹೇಗೆ ಅಡಗಿಸ್ಬೇಕು ಅನ್ನೋ ಗೊತ್ತಿರಬೇಕು. ನೋಡ್ತಾ ಇರು, ಆ ಕೋಣನ ನಾನು ದಾಳವಾಗಿಟ್ಕೊಂಡು ಹೇಗೆ ನನ್ನ ಆಟನ ಮುಂದುವರಿಸ್ತೀನಿ ಅಂತ. ಈ ತಂಗಾಳಿ, ನಮಗೋಸ್ಕರನೇ ಹೊದಿಸ್ದಂಗಿರೋ ಆಕಾಶ, ಆಗಾಗ ಕಣ್ಣು ಹೊಡೆದು ನಸು ನಗೋ ನಕ್ಷತ್ರಗಳು, ಈ ದೊಡ್ಡ ಮನೆ, ನಾನು ಮತ್ತೆ ನೀವು, ಎಲ್ಲ ಕನಸಿನ ಹಾಗೆ ಅನ್ನಿಸ್ತಾ ಇದೆ. ಕನಸ? ಹಂಗಾರೆ ಒಂದು ಕಿತ್ತ ಗಿಂಟ್ಕೊಂಡು ನೋಡ್ಕೊಳ್ಳಿ. ಅವ್ವ, ಹೇ, ಕನಸಲ್ಲ. ಓ, ಸ್ಯಾನೆ ಹುಷಾರಿದ್ರ ನೀವು. ಕೆಲವ್ರಿಗೆ ಹೊಸ ಜಾಗ ಬಿರ್ನೆ ಸರಿ ಹೊಂದಕ್ಕಿಲ್ಲ. ನೀವು ಸ್ಯಾನೆ ಬಿರ್ನೆ ಹೊಂದ್ಕೊಬಿಟ್ರಿ, ಒಳ್ಳೆಯದೇ ಆಯಿತು. ಆದರೂ ಇಷ್ಟೆಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗ ನೆನ್ನೆನೋ ಮೊನ್ನೆನೋ ನಿಮ್ಮನ್ನ ಮೊದಲನೇ ಸಲ ನೋಡ್ದಂಗಿದೆ. ಆಗಲೇ ಮದುವೆ ಆಗೋಯ್ತು. ಈಗ ನೋಡಿದ್ರೆ ಮಾವ ಇಷ್ಟು ದೊಡ್ಡ ಜವಾಬ್ದಾರಿನ ನನ್ನ ನಂಬಿಕೊಟ್ಟಿದ್ದಾರೆ. ಮೊದಲನೇ ಸೊಸೆಗೆ ಎಲ್ಲ ಜವಾಬ್ದಾರಿ ಕೊಡೋದು ರೂಢಿ ಅಲ್ವೇ? ಅದೇನೋ ಇರ್ಬೋದು, ಆದರೆ ನನಗಿದೆಲ್ಲ ಹೊಸ್ತು. ದೊಡ್ಡ ಮನೆ ರೀತಿ ನೀತಿಗಳೆಲ್ಲ ನನಗೆ ಅಭ್ಯಾಸ ಇಲ್ಲ. ತುಂಬಾ ಸಣ್ಣ ಕುಟುಂಬದಿಂದ ಬಂದವಳು ನಾನು. ನನ್ನಿಂದೇನಾದರೂ ತಪ್ಪಾದ್ರೆ ಅಂತ. ಚೇಚೆ, ನಿಮ್ಮಿಂದ ಯಾವತ್ತೂ ತೆಪ್ಪ ಹಾಕಿಲ್ಲ, ನಂಗೆ ಸಂದ ಗೊತ್ತು. ಆದರೂ ಏನೋ ಒಂದು ಸಣ್ಣ ಭಯ. ಅಯ್ಯೋ, ಅದ್ಯಾಕೆ ದಿಗ್ಲು? ಅಕಸ್ಮಾತ್ ತೆಪ್ಪಾದ್ರೆ ಆಲಿ ಬಿಡಿ, ಅದ್ರಾಗೇನೈತೆ? ನಿಮ್ಮ ಜೊತೆಯಾಗೆ ನಾನಿಲ್ವೇ? ನಾನೆಲ್ಲ ನೋಡ್ಕೊತೀನಿ, ನೀವೇನು ಚಿಂತೆ ಮಾಡಬೇಡಿ. ಆಯಿತು ಪೈಲ್ವಾನ್ರೆ.
ಆದರೂ ರಾಮೋರೆ, ಇಷ್ಟು ದಿನ ಈ ಜವಾಬ್ದಾರಿ ಎಲ್ಲ ನಂದಿತ ಅವ್ರ ಕೈಯಲ್ಲಿತ್ತು. ಈಗ ನನ್ನ ಕೈಗೆ ಬಂದಿದೆ ಅಂತ ಅವ್ರಿಗೇನು ಬೇಜಾರಾಗಲ್ಲ ಅಲ್ವಾ? ನೀವು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಅತ್ತಿಗೆ ಸ್ಯಾನೆ ಒಳ್ಳೆಯವರು. ಬೇಕಾರೆ ನಿಮ್ಗೆ ಏನಾರು ಸಹಾಯ ಬೇಕಾ ಕೇಳಿ, ಧಾರಾಳವಾಗಿ ಮಾಡ್ತಾರೆ. ರಾಮೋರೆ, ಅಲ್ಲೋಡಿ. ಎಲ್ಲಿ? ಅಯ್ಯೋ, ಹೊರಟೆ ಹೋಯ್ತು. ಏನು? ಚಲಿಸೋ ನಕ್ಷತ್ರ. ಅದನ್ನ ನೋಡಿಕೊಂಡು ಏನಾದರೂ ಬೇಡ್ಕೊಂಡ್ರೆ ಅನ್ಕೊಂಡಿದ್ದಾಗತ್ತಂತೆ. ನಾ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಾ ಇದ್ವಿ. ಹೌದಾ? ನಾನು ಆ ನಕ್ಷತ್ರ ನೋಡ್ತಿದ್ರೆ ಕಲ್ಲೆತ್ತಿದ್ದೆ. ನಾನು ಬೇಡ್ಕೊಂಡಿದ್ರೆ ಸಣ್ಣಾಗಿರ್ತಿತ್ತು. ಇವಾಗ ಏನಾಗಿದೆ? ಈಗಲೂ ಚೆನ್ನಾಗೇ ಇದ್ದೀರಾ. ಈಗಲೂ ಏನಾದರೂ ಬೇಡ್ಕೊಳ್ಳಿ. ಏನು ಬೇಡ್ಕೊಂಡ್ರಿ? ಅದು ಇನ್ಯಾವಾಗಾರ ಹೇಳ್ತೀನಿ. ಓಹೋ, ನನ್ನ ಹತ್ರನೇ ಸೀಕ್ರೆಟಾ? ಸಿಗರೆಟ್ ಎಲ್ಲ ಏನಿಲ್ಲ, ಸಮಯ ಬಂದಾಗ ಹೇಳ್ತೀನಿ. ವಾಕೆ ವಾಕೆ. ಮನೆ ಜವಾಬ್ದಾರಿನ ಅವಳು ಕೊಟ್ಬಿಟ್ರೆ ನಾನು ಸುಮ್ಮನೆ ಇರ್ತೀನಾ? ಯಾರಿಗೂ ಅರ್ಥನೇ ಆಗ್ತಿಲ್ಲ. ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಅನ್ಕೊಂಡಿರೋಳ್ಗೆ ಹೀಗಾಗ್ಬೇಕಾ? ಅಶೋಕ್, ಏನು ಹುಡುಕ್ತಿದ್ದೀರಾ? ಅದೇ ಹೇಳ್ತಿದ್ದೆಲ್ಲ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಅಂದ್ಕೊಳ್ಳೋಳು ಅಂತ. ಹೇಗಿದ್ದಾಳೆ, ಇಲ್ಲೆಲ್ಲಾದ್ರೂ ಉಳ್ಕೊಂಡಿದ್ದಾಳ ಅಂತ ಹುಡುಕ್ತಿದ್ದೆ. ಅಶೋಕ್, ಯಾಕ್ರಿ? ಹೆಂಗಿದೆ ನಿಮ್ಮ ಮೈಗೆ? ರೂಮಿಗೆ ಬರೋವರೆಗೂ ಚೆನ್ನಾಗೇ ಇತ್ತು. ಈಗ ಯಾಕೋ ಅಡಾಪ್ಟ್ ಮಾಡೋಂಗೆ ಕಾಣ್ತಿದೆ. ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ? ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಏ ನಂದಿ, ಅದಕ್ಕೆ ಮೇಲೆ ಯಾಕೆ ನಿಂಗೆ ಅಷ್ಟೊಂದು ದ್ವೇಷ? ಪಾಪ ಅವರು. ಏನು? ಅವಳು ಪಾಪನ? ಅವಳು ನಿಜವಾದ ರೂಪಾನ ನಿಮ್ ಕಣ್ಣಿಗೆ ಕಾಣಿಸ್ದೇ ಇರೋಷ್ಟು ಚಾಲಾಕಿ ಇದ್ದಾಳ ಅವಳು. ಇಷ್ಟು ದಿನ ನಮ್ಮ ಕಣ್ಣಿಗೆ ಕಾಣದಿರು ಅಂತ ನಿನಗೆ ಏನು ಕಾಣಿಸ್ತು? ರೀ, ಇಡೀ ಮನೆ ಜವಾಬ್ದಾರಿನ ಅವಳ ಕೈ ಒಳಗೆ ಹಾಕೊಂಡಿದ್ದಾಳಲ್ಲ, ಇನ್ನೇನಾಗಬೇಕು? ನಂದಿ, ನೀನು ಜವಾಬ್ದಾರಿ ತಗೊಂಡಿದ್ದಾಗ ನಂದಿ ಅದು ಹೇಗಿದ್ರು ಒಂದಲ್ಲ ಒಂದಿನ ಅದಕ್ಕೆ ಹೋಗಲೇಬೇಕಿತ್ತು. ಅದನ್ನು ಅಪ್ಪ ಇವಾಗಲೇ ಕೊಟ್ಟರು. ಅದ್ರಲ್ಲಿ ಏನು ತಪ್ಪಿದೆ? ಗಂಡನಾಗಿ ನೀವು ನನ್ನ ಪರ ಮಾತಾಡೋದು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಈ ಮನೆ ನನಗೋಸ್ಕರ ಅಂತ ಯಾರೂ ಇಲ್ಲ. ನಾನು ಹೋಗ್ತೀನಿ. ನಂದಿ, ಗಂಡ ಜೊತೆಗೆ ನಿಲ್ಬೇಕು ಅನ್ನೋ ಆಸೆ ಇದ್ರೆ ಮೊದಲು ಹೆಂಡತಿಯಾಗಿ ನಡ್ಕೋಬೇಕು. ಓ ಸರಿ, ಹೋಗಿ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡಿ. ಅಪ್ಪ, ದೊಡ್ಡ ಮಗ, ಚಿಕ್ಕ ಮಗ, ಆ ಮುತ್ಕಿ ಎಲ್ಲರೂ ಸ್ಲೇಟು ಬಳಪ ಇಟ್ಕೊಂಡು ಈ ಅಂತ ತಿದ್ದುತ್ತಾ ಕೂತಿರಿ. ನಂದಿ, ನನ್ನ ಶಕ್ತಿ ಮೀರಿ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ? ಸಾಕು, ಮಲ್ಕೋ. ರೀ ಪ್ಲೀಸ್, ನಿಮ್ಮನ್ ಬಿಟ್ರೆ ನನಗೆ ಮನೇಲಿ ಯಾರೇ ಇದ್ದಾರೆ? ನೀವೇ ಹೋಗಿ ನಿಮ್ಮ ಅಪ್ಪಯ್ಯನ ಹತ್ರ ಮಾತಾಡ್ರಿ. ಏನಂತ? ಇನ್ನೇನಂತ? ಈ ಮನೆ ಜವಾಬ್ದಾರಿನ ನಂದಿಯಷ್ಟು ಯಾರು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಪ್ಪಯ್ಯ, ಮತ್ತೆ ಜವಾಬ್ದಾರಿನ ಅವಳಿಗೆ ವಹಿಸಿ ಅಂತ. ಆಮೇಲೆ ಅಪ್ಪಯ್ಯ
ನಿಮ್ಮ ಶಿಕ್ಷಣ ಸಚಿವ ಸ್ಥಾನವನ್ನು ಇವಳಿಗೆ ಬಿಟ್ಕೊಡಿ ಅಂತ ಹೇಳ. ನಂದಿ, ನಾನು ಹೇಳ್ತೀನಿ ಕೇಳು, ನನಗೆ ಇಷ್ಟ ಇಲ್ಲದ್ರ ವಿಷಯನ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಸರಿ ಬಿಡಿ, ನೀವು ಅವಳಿಗೆ ಸಪೋರ್ಟ್ ಮಾಡಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಏನೇ, ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಗುಮ್ಮ ಬಂತು ಗುಮ್ಮ ಅಂತ ದಿಗಿಲು ಬೀಳಿಸ್ತಿದ್ಯಾ. ಹೋಗೋದಾದ್ರೆ ಹೋಗೆ. ನೋಡು, ಅವತ್ತು ನಾನು ಕುಡ್ಕೊಂಡು ಬಂದು ಕೂಗಾಡಿದ್ದೆ, ಇವತ್ತು ಕುಡಿದೇನ ಎಲ್ಲರನ್ನು ಕರೆದು ಎಗ್ಗ ಮಗ ಎಗಾಡ್ಬಿಡ್ತೀನಿ. ಏನ್ ನೋಡ್ತಿದ್ಯಾ? ಇವರೇನು ಹೀಗೆ ಹಾರಾಡ್ತಿದ್ದಾರೆ? ಆ ಟೀಚರ್ ಬಗ್ಗೆ ಮಾತಾಡೋದಕ್ಕೆ ನನ್ನ ವಿರುದ್ಧನೇ ಮಾತಾಡೋಕೆ ಶುರು ಮಾಡಿದಾರಲ್ಲ. ಎಲ್ಲರೂ ಹೀಗೆ ನನ್ನ ವಿರೋಧ ಆಗಿದ್ರೆ ಚಂದ್ರಿ ಹೇಳ್ದ ಹಾಗೆ ರೋಡಿಗೆ ಬರಬೇಕಾಗುತ್ತೆ. ಈ ವಿಷಯನ ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು. ಎಸ್, ಹಲೋ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹಾಂ ಅಪ್ಪ. ಇಲ್ಲ ಅಪ್ಪ, ಎದ್ದಿದ್ದೆ. ಹಲೋ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅವ್ರು ಮಲಗಿದ್ದಾರೆ. ಸರಿ ಅಮ್ಮ. ಹಲೋ ಅನು, ಥ್ಯಾಂಕ್ ಯು. ಥ್ಯಾಂಕ್ ಕಣೆ. ಇಲ್ಲ ಎದ್ದಿದ್ದೆ. ಹಾಂ, ನಿನ್ನ ಫೋನ್ಗೆ ಕಾಯ್ತಾ ಇದ್ದೆ. ಸರಿ ನಾಳೆ ಸಿಗೋಣ. ಓಕೆ, ಬಾಯ್. ಅವ್ರೆ, ನೀವಿನ್ನ ಮನೆ ಕಣಿಲ್ವಾ? ಯಾರು ಫೋನಾಗೆ? ಅಪ್ಪ ಅಮ್ಮ. ಈಗ ಅನು. ಈಟೊತ್ನಾಗ ಯಾಕೆ, ಏನಾರ ತೊಂದ್ರೆನಾ? ಇಲ್ಲ ಮತ್ತೆ ಇವತ್ತು ನಾನು ಹುಟ್ಟಿದ್ದಿನ, ಅದಕ್ಕೆ ವಿಶ್ ಮಾಡಕ್ಕೆ ಫೋನ್ ಮಾಡಿದ್ರು. ಅಯ್ಯೋ, ಹುಟ್ಟದಬ್ಬನಾ? ಮತ್ತೆ ನೀವು ನಂಗೆ ಹೇಳಲೇ ಇಲ್ಲ. ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಮರ್ತೋಯ್ತು. ನೀವೇ ಮೊದಲನೇ ವಿಶ್ ಮಾಡಬೇಕು ಅಂತ ನೋಡಿದೆ, ನೀವು ಮಲಗಿದ್ರಿ, ಅದಕ್ಕೆ ಸುಮ್ಮನದೆ. ಮಲಗಿದ್ರೆ ಬಿಟ್ಬಿಡೋದಾ? 4 ಬಾರ್ಸ್ ಎಪ್ಸತ್ತಾನೆ. ಪರವಾಗಿಲ್ಲ, ನೀವು ಯಾವಾಗ ವಿಶ್ ಮಾಡಿದ್ರು ನನಗೆ ಸ್ಪೆಷಲ್ಲೇ. ಅದೆಂಗಾಯ್ತದೆ? ನಾನೊಬ್ಬ ಪೆದ್ದ, ನಾನು ಎದ್ದಿರ್ಬೇಕಾಗಿತ್ತು. ಪರವಾಗಿಲ್ಲ ರಾಮು ಅವರೇ, ಈಗ ಯಾರು ಕಾಲ್ ಮಾಡೋಕ್ಕೆ ಮುಂಚೆ ವಿಶ್ ಮಾಡ್ಬೋದು. ಓ ಹಂಗ? ಸರಿ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಆದ್ರೂ ಏನೋ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ. ನಿಮ್ಗೇನಿಷ್ಟ ಹೇಳಿ? ನಿಮಗೆ ಗೊತ್ತಿಲ್ವಾ? ಅಂದರೆ ನೀವೇ. ನಾನು ಅದೆಲ್ಲ ಹೇಳಿದ್ದು. ನಿಮ್ಗೇನು ಬೇಕು ಹೇಳಿ? ಹುಟ್ಟುಹಬ್ಬದ ದಿವಸ ನೀವೇನು ಮಾಡೋಕ್ಕೆ ಆಸೆ ಪಡ್ತೀರಾ ಅದು ಹೇಳಿ. ಏನು ಮಾಡಬೇಕಂತ ಅನ್ಕೋತೀನಿ, ಗೊತ್ತಿಲ್ಲ. ಗೊತ್ತಿಲ್ವಾ? ಸಂದಾಗಿ ಯೋಚನೆ ಮಾಡಿ ಹೇಳಿ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಪ್ರತಿ ಬರ್ಡೇಗೂ ಮೂವಿ ಕರ್ಕೊಂಡು ಹೋಗೋರು, ಆದರೆ ಮೋಸ್ಟ್ಲಿ ಈ ವರ್ಷ ಆಗಲ್ಲ ಅನಿಸುತ್ತೆ. ಏನೋ ಪಿಕ್ಚರ್ಗಾ?
ಬೇರೆ ಏನಿಲ್ವಾ? ಬೇರೆ ಏನು? ಏನಿಲ್ಲ ಬಿಡಿ. ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕು. ಗುಡ್ ನೈಟ್. ಸರಿ, ನೀವು ಮನೆ ಕಳೆ. ಗುಡ್ ನೈಟ್. ಏನಿಲ್ಲ, ಸುಮ್ಮನೆ ವಾಕ್ ಮಾಡ್ತಾಯಿದ್ದೆ. ಹೇಳಿ. ಹಾಂ ಹಾಂ. ಓಹ್, ನೋಡ್ಬಿಟ್ರಾ? ಅಪ್ಪಯ್ಯ. ಸರಿ, ಓಕೆ ಓಕೆ ಓಕೆ, ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾಂ. ಏನಿಲ್ಲ, ಇದು ಇಟ್ಬಿಟ್ಟು ಇಟ್ಬಿಟ್ಟಿದೆಯಾ ಇವತ್ತು? ಕಾರಣ ಐತೆ. ಅಪ್ಪಯ್ಯ, ಮತ್ತೆ ನಮ್ಮದು ಟಾಕೀಸಲ್ಲಿ ಯಾವ ಪಿಕ್ಚರ್ ಹೊಡ್ತೈತಿ ಹೇಳಿ? ಏನಿಲ್ಲ, ಇದು ಯಾವತ್ತಿಲ್ದಿರೋ ನೀನು ಪಿಕ್ಚರ್ ಬಗ್ಗೆ ವಿಚಾರಿಸ್ತಾ ಇದೆಯಾ? ನೀವು ಹೇಳಿ ಅಪ್ಪಯ್ಯ. ಅದರಲ್ಲೇನಿಲ್ಲ, ಇಡೀ ಊರಿಗೆ ಗೊತ್ತೈತೆ ನಮ್ಮ ಯೋಗರಾಜ್ ಭಟ್ರು ಮತ್ತು ಗಣೇಶ್ ಮಾಡ್ರು ಮುಗುಳ್ನಾಗೆ ಸಿನಿಮಾ ಊರು ತುಂಬ ಓಡ್ತೈತೆ ಅಂತ. ಓ, ಮುಂಗಾರ ಮಳೆ ಜೋಡಿನಾ? ಅವರೇ. ಸರೋಯ್ತು. ಅದ್ರಾಗ ಆ್ಯಕ್ಟ್ ಮಾಡೋಕ್ಕೆ ನನ್ನೂ ಕರೆದಿದ್ರು. ಹೌದಾ? ಮೂಕಲ್ಲ, ಓದ್ಕಿತ ನಾ ಬೆಂಗಳೂರಿಗೆ ಹೋದಾಗ ತಡವಾಗಿ ಬಂದೆ ನೋಡು, ಅದೇ ಪಿಕ್ಚರ್ಗೆ ಹೋಗಿದ್ದು. ಬೊಂಬಾಟಪ್ಪಯ್ಯ. ಹೌದು, ಯಾವಾಗಲೂ ನಾವೆಲ್ಲ ಸಿನಿಮಾಗೆ ಬಾ ಹೋಗೋಣ ಅಂತಂದರೆ ಬೇಡ ಬೇಡ ಅಂತಿದ್ದವನು ಇವತ್ತೇನು ಇಷ್ಟೊಂದು ವಿಚಾರಣೆ ಮಾಡ್ತಿದ್ಯಾ? ಏನು ಕತೆ? ಅದು ಮತ್ತೆ ಇವತ್ತು ಜಾನಕಿಯವ್ರು ಹುಡ್ತಬ್ಬ ಅಂತೆ. ಏನ? ಹೌದಾ? ಎಲ್ಲೋಳು ನನ್ನ ಹಿರಿ ಸೊಸೆ. ಅಪ್ಪಯ್ಯ ಅಪ್ಪಯ್ಯ, ಇರಿ ಅವಸರ ಬೀಳ್ಬೇಡಿ. ಮತ್ತೆ ಅವ್ರಿಗೆ ಅವ್ರ ಹುಟ್ಟಬ್ಬದ ದಿನ ಅವ್ರ ಅಪ್ಪನ ಜೊತೆ ಸಿನಿಮಾ ನೋಡೋ ಅಭ್ಯಾಸ ಅಂತೆ. ಓ, ಇದಕ್ಕೆಯ ನನ್ನ ದೊರೆ ನನಗೆ ಇಷ್ಟೊಂದು ಪೂಸಿ ಹೊಡಿತಾ ಇರೋದು. ಆಯ್ತು ಕರಪ್ಪ, ನೀವು ಹೋಗಿ ಪಿಕ್ಚರ್ ನೋಡ್ಕೊಂಡು ಬನ್ನಿ. ಏಯ್, ಯಾಕ್ಲಾ? ಹಂಗಲ್ಲ ಅಪ್ಪಯ್ಯ, ಈಗ ನಾನು ಅವ್ರನ್ನ ಪಿಕ್ಚರ್ಗೆ ಕರ್ಕೊ ಹೋದ್ರೆ ಅವ್ರ ಅಪ್ಪಂಗೂ ನನಗೂ ಏನು ವ್ಯತ್ಯಾಸ ಹೇಳಿ? ಈಗ ನಾನು ಏನು ಮಾಡ್ಬೇಕು ಹೇಳು? ಮತ್ತೆ ಅದು ಪುಟ್ಲ, ಏನು ಮಾಡ್ಬೇಕು ಅಂತ ಬಿಡಿಸಿ ಹೇಳು. ಮತ್ತೆ ಇವಾಗ ನೀವು ಹೆಂಗೋ ಆ ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದಿರಲ್ವಾ? ಅದಕ್ಕೆ ನೀವು ಅವ್ರನ್ನ ನಮ್ಮ ಮನೆಗೆ ಬರೋಕೆ ಹೇಳ್ಬಿಡಿ. ಜಾನಕಿಯವ್ರಿಗೂ ಸ್ಯಾನೆ ಖುಷಿ ಆಯ್ತೈತೆ. ಯಾವ ಬಡ್ಡಿ ಐದ್ನೇ ಹಿಂಗೆಲ್ಲ ವಿಚಾರ ಮಾಡ್ಬೇಕು ಅಂತ ಯಾವಾಗ ಹೇಳ್ಕೊಟ್ಟಿದ್ದು ನಿನಗೆ? ಏನು ಕತೆ? ಅಪ್ಪಯ್ಯ, ಅವರೆಲ್ಲ ಸಾನೆ ಬ್ಯುಸಿ ಇರ್ತಾರಲ್ಲ, ನಾವು ಕರೆದು ಕೂಡ ಬಂದ್ಬಿಟ್ಟಾರೆ. ಅಪ್ಪಯ್ಯ, ಆಯ್ತು, ಫೋನ್ ಮಾಡಿ ನೋಡ್ತೀನಿ. ಅಪ್ಪಯ್ಯ ಏನಂತೆ? ಹೇಳಿ ಅಪ್ಪಯ್ಯ. ವಾ, ನಿನ್ನ ಅದೃಷ್ಟ ಒಪ್ಕೊಂಡ್ಬಿಟ್ರಕಲ್ಲ. ಅಪ್ಪಯ್ಯ ದಿಟ್ವಲ್ಲನಾ? ಕಲ್ಲ ದಿಟ್ಟವಾಗ್ಲು ಅವರಿಗೂ ನಮ್ಮ ಮನೆಗೆ ಬರ್ಬೇಕು ಅಂತಿತ್ತಂತೆ. ಬೊಂಬಾಟಪ್ಪಯ್ಯ. ಹಂಗಾರೆ ನಾನಿವಾಗ ಎಲ್ಲ ತಯಾರು ಶುರು ಮಾಡ್ಕೊಬಿಡ್ಲಾ? ಏನಿಲ್ಲ, ಕೇಳ್ತೀಯ? ಶುರು ಹಚ್ಕೊ ಹೋಗು. ಸರಿ ಅಪ್ಪಯ್ಯ. ಆಯ್ತು ಬಿಡ್ಲಾ. ಜಾನೆ ಥ್ಯಾಂಕ್ ಯು ಅಪ್ಪಯ್ಯ. ಹೋಗ್ಲಾ? ಅಪ್ಪಯ್ಯಗೆ ಜೈ ಜೈ. ನಮ್ಮ ಅಪ್ಪಯ್ಯಗೆ. ಏನ್ ಸಂಭ್ರಮ ನನ್ನ ಮಗಿಗೆ.